ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇ ತತ್ ಅಥವಾ ಸಮರ್ಪಯಾಮಿ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ನಾವು ಮಾಡಬೇಕಾದ ಕರ್ತವ್ಯಗಳು ಶ್ರವಣ, ಮನನ ಮತ್ತು ಧ್ಯಾನ, ಈ ಮೂರು. ಧ್ಯಾನಗಳನ್ನು ಹೇಗೆ ಮಾಡುವುದು, ಧ್ಯಾನ ಮಾಡಲಿಕ್ಕೆ ಬೇಕಾದಂಥ ವಿಷಯಗಳು ಏನೇನು ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಭಾಗವತದಲ್ಲಿ ಬಂದಂಥ ಒಂದು ಶ್ಲೋಕ ಇದೆ. ಕಾಯೇನ ಶರೀರದಿಂದ, ವಾಚ ಮಾತಿನಿಂದ, ಮನಸ್ಸಿನಿಂದ, ಇಂದ್ರಿಯಗಳ ಮೂಲಕ, ಬುದ್ಧಿಯ ಮೂಲಕ, ಆತ್ಮನ ನಮ್ಮ ಮೂಲ ಜೀವಾತ್ಮ, ನಮ್ಮ ವ್ಯಕ್ತಿತ್ವ, ಇದರ ಮೂಲಕ ನಾನು ನನ್ನ ಸ್ವಭಾವವನ್ನು ಅನುಸರಿಸಿ ಏನೇನು ಕರ್ಮ ಮಾಡಿದ್ದೇನೆ, ಅದೆಲ್ಲವನ್ನು ಸರ್ವೋತ್ತಮರಾದಂತಹ ನಾರಾಯಣನಿಗೆ ಅಂತ ಅರ್ಪಣೆ ಮಾಡ್ತೇನೆ. ಹೀಗೆ ನಮ್ಮ ಸರ್ವಸ್ವವನ್ನು ಕೂಡ ಆ ಭಗವಂತನಿಗೆ ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿಗಾಗಿ ಅರ್ಪಣೆ ಮಾಡ್ಕೋಬೇಕು. ನಮ್ಮ ಶರೀರ, ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಬುದ್ಧಿ, ಮನಸ್ಸು, ಹೀಗೆಲ್ಲವನ್ನು ಕೂಡ ನಾವು ಉಪಯೋಗ ಮಾಡಿ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಇದೆಲ್ಲವನ್ನು ಕೊಟ್ಟವನು ನೀನು ಅಂತ ಆತನನ್ನ ಈ ಮೂಲಕವಾಗಿ ಧ್ಯಾನಿಸ್ಬೇಕು. ಇದು ಒಂದು ನಾವು ಮಾಡಬಹುದಾದಂಥ ಅತ್ಯಂತ ಉತ್ಕೃಷ್ಟವಾದಂಥ ಧ್ಯಾನ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ವೇದವಾಕ್ಯ ಹೇಳ್ತಾರೆ, ತಸ್ಯಾಭಿಧ್ಯಾನಾದ್ ಯೋಜನಾ ತತ್ವಭಾವಾತ್ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಅಂತ. ವೇದವಾಕ್ಯವನ್ನು ಎಲ್ಲರೂ ಹೇಳಬೇಕು ತಮ್ಮ ಧ್ಯಾನ ಕಾಲದಲ್ಲಿ ಅಂತಲ್ಲ, ಎಲ್ಲರಿಗೂ ಅದನ್ನು ಹೇಳಲಿಕ್ಕೆ ಅಧಿಕಾರವೂ ಇಲ್ಲದೇ ಇರಬಹುದು. ಆದರೆ ಅದರ ಸಾರಾಂಶವನ್ನು ಗ್ರಹಿಸಿ ಅದನ್ನು ಅನುಸಂಧಾನ ಮಾಡ್ಕೋಬೇಕು. ತಸ್ಯ ಅಭಿಧ್ಯಾನ, ಆ ಪರಮಾತ್ಮನ ಇಚ್ಛೆಯಿಂದ ಆಗೋದು ಈ ಸಂಸಾರ. ಮತ್ತೆ ಆ ಸಂಸಾರದ ಬಿಡುಗಡೆಯೂ ಕೂಡ ಅವನ ಇಚ್ಛೆಯಿಂದಲೇ ಆಗಬೇಕಾಗುತ್ತೆ. ಯೋಜನಾತ್, ನಮ್ಮ ಮನಸ್ಸನ್ನು ದೃಢವಾಗಿ ಅವನ ಪಾದಕಮಲಗಳಲ್ಲಿ, ಅವನ ಸ್ವರೂಪದಲ್ಲಿ ನಿಲ್ಲಿಸಿದ್ರಿಂದ ಬಿಡುಗಡೆ ಆಗಬೇಕು. ತತ್ವಭಾವಾತ್, ತತ್ವಜ್ಞಾನ ಪ್ರಾಪ್ತಿಯಿಂದ ಇದಾಗಬೇಕು. ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ, ಈ ಪ್ರಪಂಚವನ್ನು ಕವಿದಿರುವಂತಹ ಅವನ ಮಾಯೆ ಏನಿದೆ ಅದು ನಿವೃತ್ತ ಆಗಬೇಕಾದದ್ದು ಹೀಗೆ. ಜಗತ್ತಿನಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಬಂಧುಗಳು, ಮಿತ್ರರು, ನನ್ನ ಸ್ವತ್ತು, ನನ್ನ ಸಂಪತ್ತು, ನನ್ನ ಅಧಿಕಾರ, ನನ್ನ ಪ್ರತಿಷ್ಠೆ, ನನ್ನ ಅಹಂಕಾರ, ನಮ್ಮ ಜಾತಿ, ನಮ್ಮ ಊರು, ಹೀಗೆ ಅನೇಕ ಸಂಗತಿಗಳನ್ನು ನಾವು ನಮಗೆ ಅಂಟಿಸ್ಕೊಂಡಿದ್ದೇವೆ. ಈ ಎಲ್ಲ ಅಂಟು ನಂಟುಗಳಿಗೆ ಮೂಲ ಕಾರಣವಾದದ್ದು ಈ ಭಗವಂತನ ಇಚ್ಛಾಶಕ್ತಿ. ಅವನ ಇಚ್ಛಾಶಕ್ತಿಯನ್ನೇ ಮಾಯೆ ಅಂತ ಹೇಳೋದು. ಆ ಇಚ್ಛಾಶಕ್ತಿ ನಮ್ಮನ್ನು ಕವಿದಿದೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ. ಮೂಲತಃ ನಮಗೆ ಈ ಅನಿರುದ್ಧ ಶರೀರ ಮತ್ತು ಭೌತ ಶರೀರಗಳು ಇರಲಿಲ್ಲ. ಆದರೆ ಆ ದೇಹಗಳು ನಮಗೀಗ ಬಂದು ನಮ್ಮನ್ನು ನಾವು ಕವಿದೇವೆ. ಇದೆಲ್ಲ ಆಗಿರುವುದು ಯಾವ ಕಾರಣದಿಂದ? ಅದೆಲ್ಲವೂ ಆ ಭಗವಂತನ ಮಾಯೆಯಿಂದಲೇ ಆಗಿರೋದು. ದೈವೀಹ್ಯೇಷ ಗುಣಮಮಯಿ ಮಮ ಮಾಯಾ ದುರತ್ಯಯ ಮಾಮೇ ಬೈವ ಪ್ರಪದ್ಯಂತಿ ಮಾಯಾಮೀತಾಂ ತರಂತಿತೆ. ದೈವೀಹ್ಯೇಷ ಗುಣಮಯಿ, ಗುಣಮಯಿ ಸತ್ವರಜಸ್ತಮೋ ಗುಣಗಳೆಂಬ ಗುಣಗಳನ್ನು ಒಳಗೊಂಡಂತಹ ಈ ಪ್ರಕೃತಿ ಏನಿದೆ, ಆ ಪ್ರಕೃತಿ ಮತ್ತು ಅದರ ಅಭಿಮಾನ್ಯಾದ ಲಕ್ಷ್ಮೀದೇವಿ ನಮ್ಮನ್ನ ಹಿಡಿದಿಟ್ಟಿದ್ದಾರೆ. ದುರತ್ಯಯ
ಈ ಮಾಯೆಯನ್ನು ದಾಟುವುದು ಕಷ್ಟ. ನನ್ನ ಇಚ್ಛಾಶಕ್ತಿಯನ್ನು, ನನ್ನ ಮಹಿಮೆಯನ್ನು ತಿಳಿಯುವುದು ಕಷ್ಟ. ನನ್ನ ಇಚ್ಛಾಶಕ್ತಿಯನ್ನು ದಾಟಿ ಜೀವರು ತಾವೇ ಮುಕ್ತರಾಗುವುದು ಕಷ್ಟ. ನನ್ನ ಅಧೀನಳಾದ ಲಕ್ಷ್ಮೀದೇವಿಯ ಹಿಡಿತವನ್ನು ತಪ್ಪಿಸ್ಕೊಳ್ಳೋದು ಕಷ್ಟ. ಅವಳ ಅಧೀನವಾದಂಥ ಪ್ರಕೃತಿಯ ಈ ಸತ್ವರಜಸ್ತಮೋ ಗುಣಗಳ ಬಂಧನವನ್ನು ನಾವು ದಾಟ್ಕೊಳ್ಳೋದು ಕಷ್ಟ. ಜ್ಞಾನೇಂದ್ರಿಯಶ್ಚ ಮನಸ ಸತ್ವಂ ಬಧ್ನಾತಿ ಪೂರುಷಂ. ಈ ಸತ್ವಗುಣ ಅಂತ ಅನ್ನೋದು ನಮ್ಮನ್ನು ಕಟ್ಟಿ ಹಾಕಿದೆ. ಹೇಗೆ ಅಂದರೆ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಮನಸ್ಸಿನ ಮೂಲಕ. ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಇದಿಲ್ಲದೆ ಹೋದರೆ ನಮಗೇನೂ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಇದು ಸತ್ವಗುಣ ನಮ್ಮನ್ನು ಬಂಧಿಸಿಟ್ಟಿರುವುದಕ್ಕೆ ಒಂದು ನಿದರ್ಶನ. ರಜಃ ಕರ್ಮೇಂದ್ರಿಯೈರ್ನಿತ್ಯಂ ಶರೀರೇಣ ತಮಸ್ತಥಾ ಅಂತ ಮುಂದಿಂದು. ರಜಸ್ಸು ಕರ್ಮೇಂದ್ರಿಯದ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದೆ. ಕರ್ಮೇಂದ್ರಿಯದಿಂದ ಏನೇನು ಕೆಲಸ ಮಾಡ್ತಾ ಇದ್ದೀವಲ್ಲ ಅದೆಲ್ಲ ರಜೋಗುಣದ ಬಂಧನಕ್ಕೆ ನಾವು ಒಳಪಟ್ಟಿರುವುದ ನಿದರ್ಶನ. ಶರೀರೇಣ ತಮಸ್ತಥಾ. ಜ್ಞಾನಕ್ಕೆ ಕೂತ್ಕೊಂಡಾಗ ನಾವು ನಮ್ಮ ಶರೀರ, ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು ಎಲ್ಲವನ್ನೂ ಒಂದು ಬಾರಿ ನಮ್ಮ ಕಣ್ಮುಂದೆ ತಂದ್ಕೋಬೇಕು. ಈ ಶರೀರದಲ್ಲಿ ನಾವು ಬದ್ಧರಾಗಿದ್ದೀವಿ. ಬೇಕಾದಾಗ ಈ ಶರೀರವನ್ನು ಬಿಟ್ಟು ಹೋಗೋದು ಸಾಧ್ಯ ಇಲ್ಲ. ನಮಗೆ ಬೇಕಾದಾಗ ಒಳ ಬರುವುದು ಸಾಧ್ಯ ಇಲ್ಲ, ಬೇಡಾದಾಗ ಹೊರಗೆ ಹೋಗುವುದು ಸಾಧ್ಯ ಇಲ್ಲ. ಇಂಥ ಒಂದು ಪ್ರಬಲವಾದ ಬಂಧನಕ್ಕೊಳಗಾಗಿದ್ದೀವಲ್ಲ, ಇದೆಲ್ಲ ಆಗಿರುವುದು ಈ 3 ಗುಣಗಳಿಂದ. ಈ 3 ಗುಣಗಳನ್ನು ದಾಟುವುದು ನಮಗೆ ಸಾಧ್ಯ ಇಲ್ಲ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನನ್ನೇ ಯಾರು ಶರಣ ಅಂತ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ನನಗೆ ಶರಣಾಗತರಾಗ್ತಾರೆ. ಮಾಯಾಮೇತಾಂ ತರಂತಿತೆ, ಅವರು ಈ ಮಾಯೆಯನ್ನು ದಾಟ್ತಾರೆ ಅಂತ ಅಲ್ಲಿ ಬಂದಿರೋದು. ಇಂಥ ಅಸಾಧ್ಯವಾದಂಥ ಸೆಳೆತ, ಇಂಥ ಪ್ರಬಲವಾದಂತಹ ಸೆಳೆತ ನಮಗಿದೆ. ಈ ಹಿಂದೆ ಅನೇಕ ಜನ್ಮಗಳನ್ನು ನಾವು ಎತ್ತಿದ್ದೀವಿ. ಮಹಾಭಾರತದಲ್ಲಿ ಆಶ್ವಮೇಧಿಕ ಪರ್ವದಲ್ಲಿ ಆ ವಿಷಯ ಎಲ್ಲ ಬರ್ತದೆ. ಅನೇಕ ಥರದ ಸುಖ ದುಃಖ ಎಲ್ಲವನ್ನೂ ಕೂಡ ಈ ಹಿಂದೆ ನಾವು ಅನುಭವಿಸೇ ಇದ್ದೀವಿ. ಯಾವುದೂ ನಮ್ಗೆ ಹೊಸದಲ್ಲ. ಸುಖ ದುಃಖ ಅನುಭವಿಸಿದ್ದೀವಿ, ಅಧಿಕಾರವನ್ನು ಅನುಭವಿಸಿದ್ದೀವಿ. ಎಲ್ಲ ಥರದ ಏಳು ಬೀಳುಗಳನ್ನು ಕೂಡ ನಾವೀಗಾಗಲೇ ಅನುಭವಿಸೇ ಬಿಟ್ಟಿದ್ದೀವಿ. 195 ಕೋಟಿ ವರ್ಷಗಳಾಗಿವೆ ಈ ಸೃಷ್ಟಿ ಪ್ರಾರಂಭ ಕಂಡು. ಅದೆಷ್ಟೋ ಜನ್ಮಗಳನ್ನು ನಾವು ದಾಟಿ ಹೋಗಿದ್ದೀವಿ. ಅದರೆಲ್ಲದರ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿದೆ. ಆದರೆ ಸ್ಪಷ್ಟವಾಗಿ ಯಾವ್ಯಾವ ಜನ್ಮಗಳನ್ನು ಹೇಗೆ ಹೇಗೆ ದಾಟಿದ್ವಿ, ಯಾವ್ಯಾವ ಸುಖವನ್ನು ಉಂಡಿದ್ದೀವಿ, ಯಾವಾಗ ಸಾಫಲ್ಯ, ಯಾವಾಗ ವೈಫಲ್ಯ ಅನ್ನುವುದೆಲ್ಲ ಇವತ್ತು ನಮ್ಮ ಸ್ಮರಣದಲ್ಲಿ ಇಲ್ಲ. ಇವತ್ತು ನಾವು ಪ್ರಾಣಿಗಳಾಗಿ ಹುಟ್ಟಿ ಅಥವಾ ಮನುಷ್ಯನಾಗಿ ಹುಟ್ಟಲಿ, ಆ ಮಾಯೆಯ ಸೆಳೆತಕ್ಕೆ ಮತ್ತೆ ಒಳಗಾಗ್ತೇವೆ. ವಿಶೇಷತಃ ಮನುಷ್ಯನಾಗಿ ಹುಟ್ಟಿದಾಗ ಹಿಂದೆಂದೂ ಯಾವುದೇ ಸುಖವೂ ನಮಗೆ ಸಿಕ್ಕಿಲ್ಲೇನೋ ಅನ್ನುವಂತೆ, ಇದೊಂದು ಹೊಸ ಜನ್ಮ ಅನ್ನುವಂತೆ ನಾವು ಇದರಲ್ಲಿ ಪೂರಾ ಮುಳುಗಿ ಬಿದ್ದು ಬಿಡ್ತೇವೆ. ಇದನ್ನು ನಾವು ಅನೇಕ ಬಾರಿ ನಮ್ಮ ಜೀವಮಾನದಲ್ಲೇ ನೋಡ್ತೇವೆ. ಒಂದು ಚಿಕ್ಕ ಮಗುವಿಗೆ ಒಂದು ಹೊಸ ಬಟ್ಟೆ ಕೊಡಿಸಿದ್ರೆ ಅಥವಾ ಒಂದು ಹೊಸ ವಸ್ತುವನ್ನೇನಾದರೂ ಮೊದಲನೇ ಬಾರಿಗೆ ಕೊಡಿಸಿದ್ರೆ, ಈ ಹಿಂದೆ ಅದಕ್ಕೆ ಎಂದು ಕೊಡಿಸಿಲ್ದೇ ಇದ್ದಾಗ ಹೊಸದಾಗಿ ಅದಕ್ಕೆ ಕೊಡಿಸಿದ್ರೆ, ಆ ಹೊಸ ವಸ್ತುವಿನಲ್ಲಿ, ಹೊಸ ಆಟಿಕೆ ಸಾಮಾನಿನಲ್ಲಿ ಅದೆಷ್ಟು ತನ್ಮಯ ಆಗಿಬಿಡ್ತದೆ. ಅದನ್ನೇ ಅಂಥದ್ದೇ ಒಂದು ಬಟ್ಟೆನೋ ಮತ್ತೇನಾದರೂ ದೊಡ್ಡವನಿಗೆ ಕೊಡಿಸಿದ್ರೆ, ಅನೇಕ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾನೆ ಜೀವಮಾನದಲ್ಲಿ. ಆ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಹೊಸ ಸಾಮಾನುಗಳನ್ನು ನೋಡುವುದು, ಹೊಸ ವಸ್ತುಗಳನ್ನು ನೋಡುವುದು, ಅದ್ರ ಬಗ್ಗೆ ಎಲ್ಲ ಒಂದು ತಟಸ್ಥ ಧೋರಣೆ ಒಂದು ಬಂದಿರ್ತದೆ. ಚಿಕ್ಕ ಮಗುವಿನಷ್ಟು ಆಳವಾಗಿ ಬೇಗನೆ ಅದರಿಂದ ಮೇಲೆ ಏಳಲಿಕ್ಕೆ ಆಗದೇ ಇರುವಷ್ಟು ಅವನು ಮೈ ಮರೆಯೋದಿಲ್ಲ, ಅಷ್ಟಾದ್ರೂ ಅವನು ಮುಳುಗೋದಿಲ್ಲ. ಯಾಕೆಂದ್ರೆ ಆ ಜನ್ಮದಲ್ಲಿ ಏನೇನು ಅನುಭವಿಸಿದ್ದೀವಿ, ಈ ಭೋಗಗಳ ಮಿತಿ ಎಷ್ಟು, ಅದೆಲ್ಲ ಅವನಿಗೆ ಗೊತ್ತಿದೆ. ಆದರೆ ಇಷ್ಟೆಲ್ಲ ಈ ಜನ್ಮದ್ದು ನಮ್ಗೆ ಗೊತ್ತಿದೆ, ಆದರೆ ಗತ ಜನ್ಮಗಳದ್ದು ನಮಗೇನೂ ಗೊತ್ತಿಲ್ಲ. ಇವತ್ತು ಮನುಷ್ಯ ಒಬ್ಬ ಹುಟ್ಟಿದಾಗ, ಒಂದು ಗಂಡೇ ಹುಟ್ಟಲಿ ಒಂದು ಹೆಣ್ಣೆ ಹುಟ್ಟಲಿ, ಹಿಂದೆಂದೂ ಯಾವ ಸುಖವನ್ನು ಅನುಭವಿಸಿಯೇ ಇಲ್ವೇನೋ, ಇದು ಮೊದಲನೇ ಜನ್ಮವೇನೋ
ಮತ್ತು ಇದೇ ಕೊನೆಯ ಜನ್ಮವೇನೋ, ಇನ್ನ ಸುಖ ಈಗ ಸವಿದ್ರೆ ಉಂಟು, ಇಲ್ಲದೆ ಹೋದ್ರೆ ಬಹಳ ದೊಡ್ಡ ಲುಕ್ಸಾನೇನೋ ಅನ್ನುವಂತೆ ಪೂರ್ಣ ಮೈ ಮರೆತು ನಾವು ಅದರಲ್ಲಿ ತೊಡಗಿ ಬಿಡ್ತೇವೆ. ಇದು ನಮ್ಮ ದುರಂತ, ಇದೇ ಮಾಯೆ ಅಂತ ಅಸಾಧ್ಯವಾದ ಸೆಳೆತ. ಸುತ್ತಮುತ್ತಲಿನ ಎಲ್ಲಾ ಸಂಗತಿಗಳನ್ನು ಮರೆತು ಈ ಜಗತ್ತಿನ ಜಡ ವಸ್ತುಗಳಲ್ಲಿ ಮತ್ತು ಚೇತನ ವಸ್ತುಗಳಲ್ಲಿ ನಾವು ತೊಡಗಿ ಬಿಡ್ತೇವೆ. ಇಂಥ ಸೆಳೆತಕ್ಕೇನು ಕಾರಣ? ಆ ಭಗವಂತನ ಮಾಯೆಯೇ ಕಾರಣ. ಅಂಥ ಮಾಯೆಯನ್ನ ದಾಟುವ ಪ್ರಯತ್ನ ನಾವು ಮಾಡಬೇಕು. ಮನಸ್ಸನ್ನು ಅವನ ಪಾದಕಮಲದಲ್ಲಿ ನಿಲ್ಲಿಸಿ ತತ್ವಜ್ಞಾನವನ್ನ ಪಡೆದುಕೊಂಡು ಆ ಮೂಲಕವೇ ಈ ಮಾಯಾ ನಿವೃತ್ತಿಯನ್ನು, ಭೂಯಶ್ಚ ಅಂತೆ ವಿಶ್ವಮಾಯಾ ನಿವೃತ್ತಿ, ಕೊನೆಯದ್ದಾಗಿ ಈ ವಿಶ್ವದ ಮಾಯೆಯನ್ನು ಇನ್ನು ಮತ್ತೆ ಇದರಲ್ಲಿ ಮರಳಿ ಬರದಂತೆ ನಮಗೆ ದಾಟಲಿಕ್ಕೆ ಸಾಧ್ಯ ಇರುವುದು ಆ ಭಗವಂತನ ಪಾದಕಮಲಗಳನ್ನು ಧ್ಯಾನಿಸಿದಾಗ ಮಾತ್ರ. ಅದಕ್ಕಾಗಿ ಜಗತ್ತನ್ನು ಮಾಯಾಮಯಮಿದಂ ವಿಶ್ವಂ ಅಂತ ಹೀಗೆಲ್ಲ ಹೇಳುವುದು ಈ ಕಾರಣಕ್ಕಾಗಿ. ಭಗವಂತನ ಇಚ್ಛೆಗದ ಅಧೀನ ಅಂಥ ಭಗವಂತನ ಮಾಯೆಗೆ ನಾವು ಒಳಪಟ್ಟು ಒದ್ದಾಡ್ತಾ ಇರೋದನ್ನ ತ್ವದ್ಯೋಗ ಮಾಯಾ ಗುಣಬ್ರಹ್ಮಿತಾತ್ಮನಾಂ ವಿಶ್ರಂಸತಾಂನೋ ಭಗವನ್ ವಿಧೇಹಿಷಂ ಅಂತ ಭಾಗವತ ವರಾಹದೇವನನ್ನ ದೇವತೆಗಳು ಸ್ತುತಿಸುವುದನ್ನು ನಮಗೆ ಹೇಳಿಕೊಡ್ತದೆ. ನಿನ್ನ ಯೋಗ ಮಾಯೆಗೆ ಅಧೀನರಾಗಿ ನಾವು ಈ ಸಂಸಾರದಲ್ಲಿ ವಿಶ್ರಂಸತಾಂ ಹೊರಳಾಡ್ತಾ ಇದ್ದೇವೆ, ಒದ್ದಾಡ್ತಾ ಇದ್ದೇವೆ, ಚಡಪಡಿಸ್ತಾ ಇದ್ದೇವೆ. ವಿಶ್ರಂಸತಾಂನೋ ಭಗವನ್ ವಿಧೇಹಿಷಂ, ನಮಗೊಂದಿಷ್ಟು ಸುಖ ಆಗುವಂತೆ, ಮನಸ್ಸಿಗೆ ನೆಮ್ಮದಿ ಆಗುವಂತೆ ಮಾಡುವಂತ ಅವನನ್ನ ಹಾಗೆ ಪ್ರಾರ್ಥನೆ ಮಾಡಬೇಕು. ಈ ಮಾಯೆಗಧೀನವಾಗಿ ನಾವು ಸೂತ್ರದ ಗೊಂಬೆಯಂತೆ, ಸಲಾಕೆ ಗೊಂಬೆಯಂತೆ ಆತನ ಕೈಯಲ್ಲಿ ಕುಣಿತಾ ಇರೋದು. ಯಥಾ ದಾರುಮಯೀಂ ಯೋಷಾಂ ನರಸ್ಥಿರ ಸಮಾಹಿತ ಇಂಗಯತ್ಯಂಗ ಮಂಗಾನಿ ತಥಾ ರಾಜನ್ನಿಮಾಃ ಪ್ರಜಾ ಅಂತ ನಮಗೆ ಮಹಾಭಾರತ ಉದ್ಯೋಗ ಪರ್ವ ಹೇಳ್ತದೆ. ಧ್ಯಾನಕ್ಕೆ ಕೂತಾಗ ಒಂದು ಬಾರಿ ನಮ್ಮ ಅಂಗಾಂಗಗಳನ್ನೆಲ್ಲ ನಾವು ನೆನಪಿಸ್ಕೋಬೇಕು. ಈ ಅಂಗಾಂಗಗಳಿಗೆಲ್ಲ ಸೂತ್ರವನ್ನು ಕಟ್ಟಿಬಿಟ್ಟಿದ್ದಾನೆ ಭಗವಂತ. ಸೂತ್ರದ ಗೊಂಬೆ ಆಟದ ಕಲಾವಿದ, ಅದರ ತಲೆಗೆ, ಎರಡು ಕೈಗಳಿಗೆ, ಎರಡು ಕಾಲುಗಳಿಗೆ ಗೊಂಬೆ ಸೂತ್ರವನ್ನು ಕಟ್ಟಿರ್ತಾನೆ, ಸಲಾಕೆ ಕಟ್ಟಿರ್ತಾನೆ. ಅವುಗಳನ್ನು ತನಗೆ ಬೇಕಾದಂತೆ ನಿಯಂತ್ರಿಸ್ತಾನೆ. ನಮ್ಮ 5 ಕರ್ಮೇಂದ್ರಿಯಕ್ಕೂ 5 ಜ್ಞಾನೇಂದ್ರಿಯಕ್ಕೂ, ಮನಸ್ಸು, ಬುದ್ಧಿ, ಅಹಂಕಾರ, ಇದೆಲ್ಲದಕ್ಕೂ, ನಮ್ಮ ಆತ್ಮಕ್ಕೂ, ಸಕಲಕ್ಕೂ, ನಮ್ಮ ದೇಹದಲ್ಲಿರುವ ಕಣಕಣಗಳಿಗೂ ಸೂತ್ರವನ್ನ, ಸಲಾಕೆಯನ್ನ ಕಟ್ಟಿಬಿಟ್ಟಿದ್ದಾನೆ. ಆ ಥರ ಕಟ್ಟಿ ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾನೆ ಭಗವಂತ. ಸಲಾಕೆಯ ಗೊಂಬೆಗೆ ಅಥವಾ ಸೂತ್ರದ ಗೊಂಬೆಗೆ ಅದು ಜಡದ ಅದ್ರ ಗೊಂಬೆ ಆದ್ರಿಂದ ತನ್ನನ್ನು ತಾನು ನಿರೀಕ್ಷಿಸ್ಕೊಳ್ಳಿಕ್ಕೆ, ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಾವು ಕೂಡ ಸಲಾಕೆ ಗೊಂಬೆಗಳೇ ಅಥವಾ ಸೂತ್ರದ ಗೊಂಬೆಗಳೇ ಆದರೂ ಕೂಡ ಚೇತನರಾದ್ದರಿಂದ, ಅವನೇ ಕೊಟ್ಟ ಒಂದಿಷ್ಟು ಚೈತನ್ಯ, ಒಂದಿಷ್ಟು ಜ್ಞಾನ ನಮಗಿರುವುದರಿಂದ ನಾವು ನಮ್ಮನ್ನು ಆಡಿಸುವ ಈ ಕಲಾವಿದ ಯಾರು ಅಂತ ಒಂದು ಬಾರಿ ಅವನ ಕಡೆ ಮನಸ್ಸು ಹರಿಸ್ಬೇಕು. ಅವನು ಎಷ್ಟು ಸ್ಥಿರಚಿತ್ತನಾಗಿದ್ದಾನೆ. ನರಸ್ಥಿರ ಸಮಾಹಿತ, ನಮ್ಮನ್ನು ಆಡಿಸ್ತಾ ಇರೋದ್ರಿಂದ ಅವನಿಗೇನೂ ಲೇಪ ಆಗಿಲ್ಲ. ಅವನ ಏಕಾಗ್ರತೆಗೆ, ಅವನ ಧ್ಯಾನ ಸ್ಥಿತಿಗೆ, ನಾನು ಹೇಳಿದ್ದೆ ನಾರಾಯಣ ರೂಪಿಯಾದ ಭಗವಂತ, ಬುದ್ಧ ರೂಪಿಯಾದ ಭಗವಂತನ ಧ್ಯಾನ ಸ್ಥಿತಿಯನ್ನು ನಾವು ಧ್ಯಾನಿಸ್ಬೇಕು ಅಂತ. ಅಂಥ ಅಸಾಧಾರಣವಾದ ಏಕಾಗ್ರತೆಯಿಂದ ಸ್ಥಿರನಾಗಿ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಅವನು ನಮ್ಮನ್ನ ಆಡಿಸ್ತಾ ಇದ್ದಾನೆ. ಹಾಗೆ ಆಡಿಸ್ತಿರುವುದನ್ನ ಚಲಚ್ಚಿತ್ರದ ರೂಪದಲ್ಲಿ ನಾವು ಧ್ಯಾನಿಸುವಂಥ ಪ್ರಯತ್ನ ಮಾಡಬೇಕು.
ಇದು ನಮ್ಮ ಅಸ್ವಾತಂತ್ರ್ಯವನ್ನ ಮತ್ತೆ ನಮಗೆ ನೆನಪಿಸ್ಲಿಕ್ಕೆ ತುಂಬ ಅದ್ಭುತವಾದಂತಹ ಒಂದು ಸಾಧನ ಇದು. ಉತ್ಕ್ರಾಂತಿ ಗತ್ಯಾಗತಿಭ್ಯಾಂ ಅಂತ ಒಂದು ಬ್ರಹ್ಮಸೂತ್ರ ಹೇಳ್ತದೆ. ಈ ಶರೀರದ ಒಳಗೆ ನಾವು ಬಂದೆವು, ಅವನ ಮಾಯೆ ನಮ್ಮನ್ನು ಒಳ ಹಾಕಿತು. ಶರೀರದ ಒಳಗೆ ಇದ್ದು ಕೆಲವು ಕಾಲ ಅನೇಕ ಕ್ರಿಯೆಗಳನ್ನೆಲ್ಲ ನಾವು ಮಾಡಿದೆವು, ಅದನ್ನು ಅದೇ ಮಾಡಿಸಿತು. ಅವನು ನಮ್ಮನ್ನ ಹೊರಗೆ ಕರ್ಕೊಂಡು ಹೋಗ್ತಾನೆ, ಎಲ್ಲವೂ ಅವನೇ ಮಾಡೋದು. ಒಳಗೆ ತಂದವನು ಅವನೇ, ಹೊರಗೆ ಕರ್ಕೊಂಡು ಹೋಗುವವನು ಅವನೇ, ಈ ನಡುವೆ ಅನೇಕ ಕಾರ್ಯಗಳನ್ನು ಮಾಡಿಸುವವನು ಅವನೇ. ಆ ಕಾರ್ಯಗಳನ್ನು ಮಾಡಿಸ್ತಾ ಇರುವಾಗ, ನಮ್ಗೆ ಅನೇಕ ಕಾರ್ಯಗಳನ್ನು ನಮ್ಮಿಂದ ಮಾಡಿಸುವಾಗ ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ ಹೇಳುವಂತೆ ನಮ್ಮಂಥ ಅನೇಕ ಜೀವರಿಗೆಲ್ಲರಿಗೂ ಕೂಡ ಮೂಲಭೂತ ಗುರುವಾದವನು ಅವನೇ. ಗುರು ಅಂತ ಎಲ್ಲರೂ ಕೂಡ ಅವನನ್ನು ಉಪಾಸನೆ ಮಾಡಬಹುದಂತೆ. ಪತಿ ಅಂತ ಲಕ್ಷ್ಮೀದೇವಿ ಒಬ್ಬಳೇ ಉಪಾಸನೆ ಮಾಡಬೇಕು. ಆದರೆ ಗುರು ಅಂತನೂ ಪ್ರಪಿತಾಮಹ ಅಂತೂ ಅಜ್ಜ ಅಂತನೂ ಪ್ರತಿಯೊಬ್ಬರು ಉಪಾಸನೆ ಮಾಡಬಹುದಂತೆ. ಪತಿತ್ವೇನ ಶ್ರೇಯೋಪಾಸ್ಯ, ಲಕ್ಷ್ಮೀದೇವಿ ಆತನನ್ನು ಹಾಗೆ ಉಪಾಸನೆ ಮಾಡಬಹುದು, ಪತಿತ್ವೇನ, ಪತಿ ಎಂಬುದಾಗಿ. ಇಲ್ಲೂ ಉಪಾಸನೆ ಅಂತಾನೆ ಬಂದಿರೋದ್ರಿಂದ ಅದನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಬ್ರಹ್ಮಣಾಮೇ ಪಿತೇತಿಹ, ಚತುರ್ಮುಖ ಬ್ರಹ್ಮ ನನ್ನ ತಂದೆ ಈ ಪರಮಾತ್ಮ ಅಂತ ಪರಮಾತ್ಮನನ್ನ ಉಪಾಸಿಸ್ತಾನೆ. ಪ್ರಪಿತಾಮಹೋ ಮೇ ಭಗವಾನ್ ಇತಿ ಸರ್ವಜನಸ್ಯತು, ನಮ್ಮ ಅಜ್ಜ ಈತ ಅಂತ ಪ್ರತಿಯೊಬ್ಬರು ಆತನನ್ನ ಉಪಾಸನೆ ಮಾಡಬೇಕು. ಇದು ಪ್ರತಿಯೊಬ್ಬರಿಗೂ ಎಟಕುವಂಥ ಉಪಾಸನೆ. ಅಜ್ಜನಾದವನು ಮೊಮ್ಮಕ್ಕಳನ್ನ ಹೇಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ, ಮೊಮ್ಮಕ್ಕಳಿಗೆ ತುಂಬಾ ಪ್ರೀತಿಯ ಆಸರೆ ಆಗಿರ್ತಾನೆ ಅಜ್ಜ. ಅದರಂತೆ ಈ ಭಗವಂತನು ಕೂಡ ಅಂತಹ ಪ್ರೀತಿಯ ಆಸರೆ ಆಗಿದ್ದಾನೆ ನಮಗೆ ಅಂತ ಆತನನ್ನ ಧ್ಯಾನಿಸ್ಬೇಕು. ಅವನ ಅಜ್ಜ ಅಂತ ಧ್ಯಾನಿಸುವ ವೇಳೆಯಲ್ಲೇ ಅವನು ನಮಗೆ ಮಗನೂ ಹೌದು. ನಮಾತ ನಪಿತಾ ತಸ್ಯ ನಭಾರ್ಯಾನ ಸುತಾದಯ ಸರ್ವೇಷಾಂ ಆತ್ಮದೋಹ್ಯಾತ್ಮ ಪಿತಾಮಾತ ಸ ಈಶ್ವರ ಅಂತ ಇದು ಕೂಡ ಭಾಗವತದಲ್ಲೇ ಬರುವಂತಹ ಒಂದು ಮಾತು. ಅವನಿಗೆ ತಾಯಿ ತಂದೆ ಯಾರೂ ಇಲ್ಲ, ನ ಭಾರ್ಯ ಹೆಂಡತಿ ಇಲ್ಲ, ನ ಸುತಾದಯ ಮಕ್ಕಳಿಲ್ಲ. ಅರ್ಥಾತ್ ನಮಗೆ ಯಾವ ಅರ್ಥದಲ್ಲಿ ಹೆಂಡತಿ ಮಕ್ಕಳು ಇದ್ದಾರೋ, ತಂದೆ ತಾಯಿ ಇದ್ದಾರೋ, ಆ ಅರ್ಥದಲ್ಲಿ ಅವನಿಗೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೂ ಇಲ್ಲ. ಆದ್ರೆ ಸರ್ವೇಷಾಂ ಆತ್ಮದೋ ಹ್ಯಾತ್ಮ, ಆದ್ರೆ ಪ್ರತಿಯೊಬ್ಬರಿಗೂ ಅವನು ಮಗ ಆಗಿದ್ದಾನೆ. ಆತ್ಮಜಃ ಆತ್ಮ, ಎಲ್ಲರ ಆತ್ಮನೂ ಅವನೇ ಆಗಿದ್ದಾನೆ. ಪಿತಾ ತಂದೆ ಆಗಿದ್ದಾನೆ, ಪಿತಾ ಮಾತಾ ಸ ಈಶ್ವರ. ಅದಕ್ಕೆ ತಂದೆ ತಾಯಿ ನನ್ನ ಮಗನೂ ನೀನೇ ಅಂತ ಎಲ್ಲರೂ ಉಪಾಸನೆ ಮಾಡ್ಬೋದು. ನನ್ನ ಗಂಡ ನೀನು ಅಂತ ಭಗವಂತನನ್ನ ಎಲ್ಲಾ ಸ್ತ್ರೀಯರು ಉಪಾಸನೆ ಮಾಡುವಂತಿಲ್ಲ. ನನ್ನ ಹೆಂಡತಿ ನೀನು ಅಂತ ಭಗವಂತನ ಸ್ತ್ರೀ ರೂಪವನ್ನ ಬೇರೆ ಯಾರೂ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡಲೂಬಾರದು. ಆದರೆ ನನ್ನ ಮಗ ನೀನು ಅಂತ ಖಂಡಿತವಾಗಿಯೂ ನಮ್ಮ ಗರ್ಭಗುಡಿಯಲ್ಲಿ, ಮನೆಯ ದೇವಾಲಯದಲ್ಲಿ, ದೇವ ಮಂದಿರದಲ್ಲಿ ತೊಟ್ಟಿಲಲ್ಲಿ ಅವನನ್ನಿಟ್ಟು ತೂಗುತ್ತೇವೆ. ಬಾಲವನೇ ನಿನ್ನನ್ನು ತೂಗುವೇನಯ್ಯ, ಯಾರ ಕಂದ ಯಾರ ನಿಧಾನಿ ಅಂತ ಹೀಗೆಲ್ಲ ಅವನನ್ನು ದಾಸರೇನು ಪುರಂದರದಾಸರು ಸೃಷ್ಟಿಸಿದ್ದಾರೆ. ಆ ಎಲ್ಲಾ ಸ್ತೋತ್ರಗಳಲ್ಲೂ ಯಾರ ಕಂದ, ಯಾರ ಮಗ ನೀನು, ಯಾರೋ ಒಬ್ರಿಗೆ ನಿರ್ದಿಷ್ಟವಾಗಿ ಯಾರೋ ಒಬ್ರಿಗೆ ಮಗ ಅಲ್ಲ, ಎಲ್ಲರಿಗೂ ಮಗನೇ ನೀನು, ಅದರಿಂದ ನನಗೂ ಮಗನೇ ಆಗಿದ್ದೆ ಅಂತ ತೂಗುವಾಗ ನಾವು ಅನುಸಂಧಾನ ಮಾಡ್ಕೋಬೇಕು. ಹಾಗೆ ಭಗವಂತನನ್ನು ತೂಗಿ ನಾವು ಮನಸ್ಸಿನ ಪರದೆಯ ಮೇಲೆ ಮತ್ತೊಂದು ಬಾರಿ ತೂಗಬೇಕು. ಹೊರಗೆ ತೊಟ್ಟಲನ್ನೊಂದು ಬಾರಿ ತೂಗಿ ಮನಸ್ಸಿನ ಪರದೆಯ ಮೇಲೆ ಮೂಡಿದಂಥ ತೊಟ್ಟಲು, ಅದರೊಳಗಿರುವಂಥ ಭಗವಂತ, ಅವನನ್ನ ಮತ್ತೊಂದು ಬಾರಿ ಧ್ಯಾನಿಸ್ಬೇಕು. ಹೀಗೆ ಭಗವಂತ ಸರ್ವೇಷಾಂ ಆತ್ಮಜ, ಎಲ್ಲರಿಗೂ ಮಗ ಮತ್ತೆ ನಿಯಾಮಕ ಬಿಂಬ ಆಗಿರುವುದರಿಂದಲೇ ಆ ಉಪಾಸನೆಗಾಗಿ ಆ ತೊಟ್ಟಿಲಿನ ಒಂದು ಪೂಜಾ ಮಠಗಳಲ್ಲಿ ನಡೀತದೆ, ಮಂದಿರಗಳಲ್ಲಿ ನಡೀತದೆ, ಮನೆಗಳಲ್ಲೂ ನಡೀತದೆ. ದಾಸರ ಹಾಡುಗಳನ್ನು ಬರೆದಿರುವುದು ಅದಕ್ಕಾಗಿ. ಅದನ್ನ ಧ್ಯಾನಿಸ್ಬೇಕು. ನನಗೆ ಅನೇಕ ಬಾರಿ ಅನಿಸಿದ್ದಿದೆ, ನಾವು ಪಾಠ ಪ್ರವಚನ ಇತ್ಯಾದಿಗಳನ್ನ ಮಾಡುವಾಗ, ಅಧ್ಯಯನ ಮಾಡುವಾಗ ಅದೆಷ್ಟು ತಪ್ಪು ತಿಳುವಳಿಕೆಗಳು ನಮಗಾಗಿರ್ತಾವೋ. ನಮ್ಮ ತಪ್ಪು ತಿಳುವಳಿಕೆಗಳನ್ನು ಯಾರ್ಯಾರ್ದೋ ಮೇಲೆ ನಾವು ಪ್ರಯೋಗ ಮಾಡಿರ್ತೇವೆ ಕೂಡ.
ಅವ್ರಿಗೆ ಕೆಲವರಿಗೆ ನಾವು ಮಾಡುವ ತಪ್ಪುಗಳು ಗೊತ್ತಾಗಬಹುದು, ಅನೇಕ ಜನರಿಗೆ ಅದು ಗೊತ್ತೇ ಆಗೋದಿಲ್ಲ. ನಮ್ಮಿಂದ ಆಗುವಂಥ ಇಂಥ ತಪ್ಪುಗಳನ್ನೆಲ್ಲ ಆ ಭಗವಂತ ಕ್ಷಮಿಸಲಿ, ನಮ್ಮಿಂದ ನಮಗೆ ಯಾವಾಗಲೂ ಶುದ್ಧವಾದ ಜ್ಞಾನವೇ ಬರಲಿ. ಗುರೋರ್ ವಿದ್ಯಾ ಸ್ವೀಕೃತಿರ್ಯಾ ಸ ಆಹಾರ ಇತಿ ಸ್ಮೃತಃ ತಚ್ಛುದ್ಧೌ ಜ್ಞಾನಶುದ್ಧಿ ಸ್ಯಾತ್ ಜ್ಞಾನಶುದ್ಧೌ ಸ್ಥಿರಾ ಸ್ಮೃತಿ ಸ್ಮೃತಿ ಸ್ಥೈರ್ಯೇ ತ್ವಾಪರೋಕ್ಷಂ ಹರೇರ್ ಮೋಕ್ಷ ತಥೋ ಭವೇತ್ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಬರುವಂತಹ ವಿಷಯ. ನಾವು ಊಟ ಮಾಡುವಾಗ ಬಹಳಷ್ಟು ಮಡಿ ಮೈಲ್ಗೆ ಇತ್ಯಾದಿಗಳನ್ನ ಆಚರಣೆ ಮಾಡ್ತೀವಿ, ನಮಗದು ಗೊತ್ತಿದೆ. ಆದರೆ ಗುರೋರ್ ವಿದ್ಯಾ ಸ್ವೀಕೃತಿರ್ಯಾ ಸ ಆಹಾರ, ಗುರುವಿನಿಂದ ಏನು ವಿದ್ಯೆಯನ್ನು ಓದ್ತೇವಲ್ಲ ಅದೇ ನಿಜವಾದ ಆಹಾರ. ಆ ಗುರುವಿನಿಂದ ಸ್ವೀಕಾರ ಮಾಡುವ ಆ ಆಹಾರ ಏನಿದೆ ಅದು ಶುದ್ಧವಾಗಿದ್ದರೆ, ಗುರು ತಾನು ಶುದ್ಧನಾಗಿದ್ದು ಶುದ್ಧವಾದ ಆಹಾರವನ್ನು ನಮಗೆ ಕೊಟ್ಟರೆ, ನಾವು ಶುದ್ಧರಾಗಿದ್ದು ಮಡಿಮೈಲಿಗೆಗಳ ಮೂಲಕ ಆಹಾರವನ್ನು ಸ್ವೀಕಾರ ಮಾಡಿದರೆ, ವಿದ್ಯೆ ಎಂಬ ಆಹಾರವನ್ನು ಸ್ವೀಕಾರ ಮಾಡಿದರೆ ಅದು ಆಹಾರ. ತಚ್ಶುದ್ಧವು ಜ್ಞಾನಶುದ್ಧಿ ಸ್ಯಾತ್, ಆವಾಗ ನಮ್ಮ ಜ್ಞಾನ ಶುದ್ಧ ಆಗ್ತದೆ. ನಮ್ಮ ಗುರುವು ಶುದ್ಧನಾಗಿರಲಿ, ನಾನೂ ಶುದ್ಧನಾಗಿರಬೇಕು ಅಂತ ಮನುಷ್ಯ ಧ್ಯಾನಿಸ್ಬೇಕು. ಜ್ಞಾನ ಶುದ್ಧವಾದರೆ ಸ್ಥಿರಾ ಸ್ಮೃತಿ, ಸ್ಥಿರವಾದ ಸ್ಮರಣೆ ನಾವು ಬರ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅಲ್ಪಕಾಲದ ಸ್ಮರಣೆ, ಏನು ಓದಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಮರ್ತು ಹೋಗಿಬಿಡ್ತದೆ. ಸ್ಮೃತಿ ಸ್ಥೈರ್ಯೇತು ಅಪರೋಕ್ಷಂ, ಸ್ಥಿರವಾದ ಸ್ಮರಣೆ ಇದ್ದರೆ ಅದರಿಂದ ನಮಗೆ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಸಾಧ್ಯ. ಹರೇರ್ ಮೋಕ್ಷ ತಥೋ ಭವೇತ್, ಮುಂದೆ ಅಂಥ ಅಪರೋಕ್ಷ ಜ್ಞಾನ ಆದರೆ ಅದರಿಂದಲೇ ನಮಗೆ ಮುಕ್ತಿ ಆಗಲಿಕ್ಕೆ ಸಾಧ್ಯ. ಹೀಗೆ ನಮಗೆ ಗುರುವಿನಿಂದ ಬರುವ ಜ್ಞಾನ, ಶುದ್ಧವಾದ ಜ್ಞಾನ ಹರಿದು ಬರಲಿ ಅಂತ ಶಿಷ್ಯರು ಪ್ರಾರ್ಥನೆ ಮಾಡಬೇಕು. ಗುರುಗಳಾದವರು ಕೂಡ ನಮ್ಮಿಂದ ಶಿಷ್ಯರಿಗೇನು ಜ್ಞಾನ ಹೋಗ್ತದೆ, ಶುದ್ಧವಾದ ಜ್ಞಾನವೇ ಹೋಗಲಿ, ಅವರಿಗೆ ಅದರಿಂದ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಲಿ ಅಂತ ಭಗವಂತನ ಎದುರಿಗೆ ಕೂತು ನಿತ್ಯ ಗುರುಹು ಗುರುತಮಃ, ನೀನು ಗುರುತಮ, ನಾನೊಬ್ಬ ಸಣ್ಣ ಗುರು, ನನ್ನಿಂದ ಶುದ್ಧವಾದ ಜ್ಞಾನವೇ ಶಿಷ್ಯರಿಗೆ ಹೋಗಲಿ, ನಾನು ಗುರು ಆಗಬೇಕು. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ನನ್ನ ಹತ್ರ ಜ್ಞಾನಾರ್ಜನೆಗಾಗಿ ವಿದ್ಯಾರ್ಥಿಗಳು ಬರಬೇಕು, ಅವರಿಗೆ ವಿದ್ಯಾದಾನ ಮಾಡಿ ಅನ್ನದಾನವನ್ನು ಮಾಡುವಂತಹ ಶಕ್ತಿ ನನಗೆ ನಿನ್ನ ಅನುಗ್ರಹದಿಂದ ಬರಬೇಕು ಅಂತ ಆ ಪರಮಾತ್ಮನನ್ನ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅದೊಂದು ನನ್ನ ಮೂಲ ಚಿಂತನೆ, ಮೂಲ ಕಾಳಜಿ. ಪಾಠ ಪ್ರವಚನ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ರು ತೊಂದರೆ ಇಲ್ಲ, ತಪ್ಪಾಗಿ ಮಾತ್ರ ಪಾಠ ಪ್ರವಚನ ಮಾಡಬಾರ್ದು. ತಪ್ಪು ಜ್ಞಾನ ನಮ್ಮಿಂದ ಇನ್ನೊಬ್ಬರಿಗೆ ಹರಿದು ಹೋಗಬಾರ್ದು. ಮತ್ತೆ ನಾವು ಏನು ವಿಚಾರ ಮಾಡ್ತಾ ಇದ್ದೀವಿ, ಆಚಾರವನ್ನು ಹೇಳ್ತಾ ಇದ್ದೀವಿ, ಅದನ್ನು ನಾವು ಆಚರಣೆಗೆ ತಂದಿರಬೇಕು. ನಾವು ಹುಸಿ ಆಡುವಂತಾಗಬಾರ್ದು. ಹುಸಿಯನ್ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕ ಅಂತ ನಮಗೆ ಒಂದು ಅಪಕೀರ್ತಿ ಬರಬಾರ್ದು, ಸತ್ಕೀರ್ತಿ ಬರಬೇಕು. ಸತ್ಕೀರ್ತಿ ಅಂತ ಭಗವಂತನನ್ನ ಧ್ಯಾನ ಮಾಡಬೇಕು. ಅದಕ್ಕಾಗಿ ದೋಷರಾಶಿ ನಾಶ ಮಾಡು, ನನ್ನಲ್ಲಿರುವಂಥ ಎಲ್ಲ ದೋಷಗಳನ್ನು ಪರಿಹಾರ ಮಾಡು. ಭಗವಂತ ಕೃಷ್ಣಾದಿ ರೂಪಗಳಿಂದ ದೋಷನಾಶಕನಾಗಿದ್ದಾನೆ, ಏನಾಗಿದ್ದಾನಲ್ಲ ಅವನು ಆ ರೂಪಗಳಿಂದ ನಮ್ಮ ದೋಷಗಳನ್ನು ನಾಶ ಮಾಡ್ತಿದ್ದಾನೆ. ಮತ್ತೆ ಯಾವುದೇ ಥರದ ಪಾಪಕ್ಕೆ ನಮ್ಮನ್ನು ಗುರಿ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ಧ್ಯಾನಿಸ್ಬೇಕು. ಇವು ಮನುಷ್ಯನ ಮೂಲಭೂತವಾದಂಥ ಕಾಳಜಿಗಳಾಗಿರ್ಬೇಕು. ವಿಶೇಷವಾದ ಪ್ರಯತ್ನದಿಂದಷ್ಟೇ ಕೈಗೂಡ್ಬೋದು ಇವೆಲ್ಲ. ಇಲ್ಲದೆ ಹೋದರೆ ಸಾಧಕನಿಗೆ ಇವು ಕೈಗೂಡೋದಿಲ್ಲ, ಅವನು ತುಂಬ ತೊಂದರೆಗೆ ಗುರಿ ಆಗ್ತಾನೆ. ಮತ್ತೆ ಇನ್ನೊಬ್ಬರನ್ನು ಕೂಡ ತೊಂದರೆಗೆ ಗುರಿ ಮಾಡ್ತಾನೆ. ನಿತ್ಯ ಮೂರ್ಖೇಶು ಪಂಡಿತಾ ಅಂತ ಮಹಾಭಾರತನ ಹೇಳುವಂತೆ, ಮೂರ್ಖರಾದಂಥ ಜನಸಾಮಾನ್ಯರು, ಪಾಮರರಾದಂಥ ಜನಸಾಮಾನ್ಯರು ಈ ತಮ್ಮ ಹತ್ರ ಬಂದಾಗ ಅಂಥವರ ಅಜ್ಞಾನವನ್ನ ಉಪಯೋಗ ಮಾಡಿಕೊಂಡು, ಅವರ ಮುಗ್ಧತನವನ್ನು, ಭೋಳೆತನವನ್ನು ಉಪಯೋಗ ಮಾಡಿಕೊಂಡೇ ಈ ಪಂಡಿತರು ಅಂತ ಕರೆಸ್ಕೊಂಡವರು ತಮ್ಮ ಜೀವನ ನಡೆಸ್ತಾರೆ. ಅವರ ಮೇಲೆ ಜನಸಾಮಾನ್ಯರ ಮೂರ್ಖತನದಿಂದ ಇವರ ಜೀವನ ನಡೀತದೆ, ಅದನ್ನೇ ಇವರು ಉಪಜೀವಿಸಿದ್ದಾರೆ ಅಂತ ಹಾಸ್ಯ ಮಾಡಿದ್ರು. ಇದ್ರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು.
ನಮ್ಮ ವ್ಯಕ್ತಿತ್ವದ ಬಗ್ಗೆ, ನಮ್ಮ ದೇಹದ ಬಗ್ಗೆ, ಆತ್ಮದ ಬಗ್ಗೆ ಉಪಾಸನೆ ಮಾಡಬೇಕು ಅಂತೆಲ್ಲ ಬಂತಲ್ಲ, ಅದಕ್ಕೆ ಬೇಕಾದಷ್ಟು ಸರಕು ಸಾಮಗ್ರಿ ಶಾಸ್ತ್ರಗಳಲ್ಲಿ ವರ್ಣಿತ ಆಗಿದೆ. ಅದನ್ನೊಂದು ಬಾರಿ ನಾವು ಗಮನಿಸ್ಬೇಕು. ಕಿಂ ಆತ್ಮನಾಥೇನ ಜಹಾತಿ ಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಕ್ಯ ಬಂಧುವಿಃ ಕಿಂ ಜಾಯಯ ಸಂಸ್ಕೃತಿ ಹೇತುಭೂತಯ ದೇಹಾದಿಭಿ ಕಿಂ ಯದಿಹಾಯುಷೋ ವ್ಯಯ. ನಮ್ಮ ದೇಹದ ಬಗ್ಗೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಗೆ ಇಷ್ಟೊಂದು ಅಭಿಮಾನ ಇದೆ. ಆದರೆ ಇಂಥ ಒಂದು ನಮ್ಮ ಈ ದೇಹವನ್ನಾದರೂ ನಮ್ಮ ವ್ಯಕ್ತಿತ್ವವನ್ನಾದರೂ ನಾವಿಷ್ಟು ನೆಚ್ಚಿಕೊಂಡು ಅದನ್ನು ಮೆಚ್ಚಿಕೊಂಡು ಏನು ಸಾಧಿಸುವಂಥದ್ದಿದೆ? ಯಾಕಂದರೆ ಈ ದೇಹದಿಂದ, ಈ ಆತ್ಮನಿಂದ ನಮಗೆ ಈಗ ಭಗವಂತನ ತತ್ವಜ್ಞಾನವಿಲ್ಲದ ಈ ಸ್ಥಿತಿಯಲ್ಲಿ ಏನು ಸುಖ ಸಿಗೋದಿದೆ? ಸುಖವನ್ನೇ ನಾವು, ಶಾಶ್ವತವಾದ ಸುಖವನ್ನೇ ನಾವು ಕಾಣ್ತಾ ಇಲ್ಲ. ನಮ್ಮ ಸುತ್ತಮುತ್ತಲಿದ್ದವ್ರ ಬಗ್ಗೆ ನಾವು ಇಷ್ಟೊಂದು ಅಭಿಮಾನ ತೋರಿಸಿ ಏನು ಉಪಯೋಗ? ಅವರು ನಮ್ಮ ಧನವನ್ನು, ನಮ್ಮ ಯೌವನವನ್ನು ಕದೀಲಿಕ್ಕೆ ಬಂದವರು. ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತೆಯ, ನಮ್ಮ ಪತ್ನಿ ಸಂಸಾರದಲ್ಲೇ ಮತ್ತೆ ನಮ್ಮನ್ನು ಮತ್ತಷ್ಟು ಮುಳುಗಿಸ್ಲಿಕ್ಕಾಗಿ ಬಂದವಳು. ಮರ್ತ್ಯಸ್ಯ ಗೇಹೈಹಿ ಕಿಮಿಹಾಯುಷೋ ಯದಿಹಾಯುಷೋ ವ್ಯಯ. ಈ ದೇಹವನ್ನು ಕೊಟ್ಟಿದ್ದಾನೆ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣ ಮೊದಲಾದವುಗಳು ಕೊಟ್ಟಿದ್ದಾನೆ. ನಮ್ಮ ಆಯುಷ್ಯವೇ ಇದರಿಂದ ಕ್ಷೀಣ ಆಗೋದೇ ಹೊರತು ಭಗವಂತನ ತತ್ವಜ್ಞಾನಕ್ಕಾಗಿ ಇದನ್ನು ನಾವು ಬಳಸದೆ ಹೋದರೆ ನಮ್ಮ ಆಯುಷ್ಯ ಕ್ಷೀಣ ಆಗ್ತದೆ ಹೊರತು ಬೇರೆ ಯಾವುದೇ ಲಾಭ ಇದರಿಂದ ಆಗ್ತಿಲ್ಲ. ಹಾಗಿರುವಾಗ ಈ ದೇಹವನ್ನು ನಾವು ಇಷ್ಟು ಮೆಚ್ಚಿಕೊಂಡು ನೆಚ್ಚಿಕೊಂಡು ಬದುಕುವುದರಿಂದ ಏನು ಲಾಭ ಇದೆ? ನಾವು ಯಾರ್ಯಾರನ್ನೋ ಪ್ರೀತಿಸುವಂತೆ ಕಾಣ್ತಾ ಇದ್ದೀವಲ್ಲ, ವಾಸ್ತವಿಕವಾಗಿ ಅವರನ್ನು ಪ್ರೀತಿಸಿದ್ರಿಂದ ನಮಗೇನು ಲಾಭ ಇದೆ? ಅವರು ನಮ್ಮನ್ನು ಸರಿಯಾಗಿ ಪ್ರೀತಿಸ್ತಾ ಇದ್ದಾರಾ? ನಾವು ಅವರನ್ನು ಪ್ರೀತಿಸ್ತಾ ಇದ್ದೇವ? ಇದನ್ನೆಲ್ಲ ಧ್ಯಾನ ಕಾಲದಲ್ಲಿ ಮನುಷ್ಯ ವಿಮರ್ಶೆ ಮಾಡ್ಕೋಬೇಕು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ ನ ಜಾಯಾಯೈ ಕಾಮಾಯೈ ಜಾಯ ಪ್ರಿಯತಮ ಭವತಿ. ಇಲ್ಲಿ ಯಾರೂ ಕೂಡ ಹೆಂಡತಿ ಗಂಡನನ್ನ, ಗಂಡ ಹೆಂಡತಿಯನ್ನ, ಮಕ್ಕಳು ತಂದೆ ತಾಯಂದ್ರನ್ನ, ತಂದೆ ತಾಯಿಯಂದ್ರು ಮಕ್ಕಳನ್ನ ಪ್ರೀತಿಸ್ತೀವಿ ಅಂತ ಇಟ್ಕೊಂಡ್ರು ಕೂಡ ಮೂಲಭೂತವಾಗಿ ಅವರೆಲ್ಲರೂ ಪ್ರೀತಿಸುವುದು ತಮ್ಮನ್ನೇ. ಎಲ್ಲೂ ಕೂಡ ಸ್ವಾರ್ಥಿಗಳೇ ಆಗಿರ್ತಾರೆ. ಅಂಥವರು ಭಗವಂತ ಇಚ್ಛೆ ಪಟ್ಟರೆ ಈ ಜಗತ್ತಿನಲ್ಲಿ ಯಾರಾದರೂ ಯಾರನ್ನಾದರೂ ಪ್ರೀತಿಸಿ ಯಾರು, ಇಲ್ಲದೆ ಹೋದರೆ ಈ ಜಗತ್ತಿನಲ್ಲಿ ಯಾರು ಯಾರನ್ನು ಪ್ರೀತಿಸುವುದು ಸಾಧ್ಯ ಇಲ್ಲ, ಯಾರು ಯಾರನ್ನು ದ್ವೇಷಿಸುವುದು ಕೂಡ ಸಾಧ್ಯ ಇಲ್ಲ ಅಂತದರ ಅಭಿಪ್ರಾಯ. ಆತ್ಮನಸ್ತು ಕಾಮಾಯ, ಪರಮಾತ್ಮನ ಇಚ್ಛೆ ಇದೆ, ಇವ್ರು ಯಾರೋ ಜೊತೆಗೂಡಬೇಕು, ಇವರಿಬ್ಬರು ಸಂತೋಷ ಪಡಬೇಕು, ಮತ್ತೊಬ್ಬರಿಂದ ದುಃಖ ಪಡಬೇಕು. ಹೀಗೆ ನಾವು ಅನುಭವಿಸುವ ಸುಖ ದುಃಖ ಇವೆಲ್ಲವೂ ಕೂಡ ಪರಮಾತ್ಮನ ಅಧೀನವಾಗಿವೆ. ಹಾಗಿರುವಾಗ ಯಾರೋ ನಮ್ಮನ್ನು ಪ್ರೀತಿಸ್ತಿದ್ದಾರೆ, ನಾವು ಇನ್ನೊಬ್ಬರನ್ನು ಪ್ರೀತಿಸ್ತಿದ್ದೇವೆ, ಹೀಗೆ ನೆಚ್ಚಿಕೊಂಡು ಬದುಕ್ತೀವಿ ಅಂತನ್ನುವುದೆಲ್ಲ ಎಷ್ಟು ವಾಸ್ತವ? ಇದನ್ನು ಧ್ಯಾನ ಕಾಲದಲ್ಲಿ ನೋಡುವ ಪ್ರಯತ್ನ ಮಾಡಬೇಕು. ನಮ್ಮ ದೇಹವನ್ನು, ನಮ್ಮ ವ್ಯಕ್ತಿತ್ವವನ್ನು ಒಂದು ಬಾರಿ ನಿರೂಪಿಸ್ಕೊಳ್ಬೇಕು ಈ ದೃಷ್ಟಿಯಿಂದ. ಈ ದೇಹ ಅಂತನ್ನೋದು ಒಂದು ಪವಿತ್ರವಾದಂತಹ ಉಪಕರಣ, ಭಗವಂತ ನಮ್ಗೆ ಕೊಟ್ಟಿರುವಂತಹ ಒಂದು ಉಪಕರಣ ಇದು. ಈ ಉಪಕರಣವನ್ನು ಆ ಭಗವಂತನ ಆರಾಧನೆಗೆ ನಾವು ಬಯಸಬೇಕು, ಅದನ್ನು ಬಳಸಬೇಕು. ಇದನ್ನು ಹೇಗೆ ಅಂದರೆ, ಅಥ ದೇಹರಥ, ದೇಹ ಅನ್ನೋದೊಂದು ರಥ ಇದೆ. ತಸ್ಯ ವಾಗ್ಬುದ್ಧಿ, ಇಲ್ಲಿ ವಾಗಭಿಮಾನ್ಯಾದ ಪಾರ್ವತಿ ದೇವಿಯೇ ಇದಕ್ಕೊಂದು ಹಗ್ಗ, ಕಡಿವಾಣ. ಶ್ರೋತ್ರೆ ಪಕ್ಷಸಿ, ಸೂರ್ಯನ ಪತ್ನಿ ಇಬ್ಬರು ಕುದುರೆಗಳು, ಚಂದ್ರ ಅವನ ಪತ್ನಿ ರೋಹಿಣಿ ಅವರು ಕುದುರೆಗಳು, ಮನೋಭಿಮಾನಿಯಾದ ರುದ್ರ ಇದರ ಸಾರಥಿ ಅಂತ ಈ ದೇಹವನ್ನು ಒಂದು ಬಾರಿ ನಾವು ನಮ್ಮ ಕಣ್ಮುಂದೆ ತಂದ್ಕೋಬೇಕು ಮನಸ್ಸಿನ ಪರದೆ ಮೇಲೆ. ಇಂದ್ರಿಯಾಶ್ವ ಸಮಾಯುಕ್ತ ಮನಸ್ಸಾರಥಿರೇವಚ ಬುದ್ಧಿ ಪ್ರಗ್ರಹಣೋ ನಿತ್ಯಂ ಮಹಾನ್ ಬ್ರಹ್ಮಮಯೋರಥ ಅಂತ ಮಹಾಭಾರತನು ಕೂಡ ಇದನ್ನು ಬ್ರಹ್ಮರಥ ಅಂತ ವರ್ಣನೆ ಮಾಡಿದೆ. ಬ್ರಹ್ಮರಥವನ್ನು ನೋಡ್ಲಿಕ್ಕೆ ನಾವು ಎಲ್ಲೋ ಹೋಗಬೇಕಾಗಿಲ್ಲ, ನಾವಿರುವ ಈ ದೇಹವೇ ಬ್ರಹ್ಮರಥ, ಅದರಲ್ಲೇ ನಾವು ಭಗವಂತನನ್ನ ಕಾಣಬೇಕಾಗಿದೆ.
ಹೀಗೆ ನಮ್ಮ ಸುತ್ತಮುತ್ತಲು ಏನು ಸಂಗತಿಗಳಿವೆ, ನಮ್ಮ ದೇಹ, ನಮ್ಮ ವ್ಯಕ್ತಿತ್ವ, ಪತ್ನಿ, ಪತಿ, ಮಕ್ಕಳು, ಜಡ ಚೇತನಗಳು ಸಕಲವನ್ನು ಕೂಡ ಆ ಭಗವಂತನ ಪ್ರತೀಕ ಅಂತ ಭಾವಿಸಬೇಕು. ಮತ್ತು ಧ್ಯಾನ ಮಾಡುವಾಗ ಅವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ನಮಗೆ ಧ್ಯಾನಕ್ಕೆ ಉಪಯುಕ್ತವಾದಂಥ, ಧ್ಯಾನದಲ್ಲಿ ತನ್ಮಯರಾಗಬಹುದಾದಂಥ ಒಂದು ಅವಕಾಶವನ್ನು ನಮಗೂ ಕೊಡ್ತವೆ. ಒಂದೊಂದು ಪಾಠವನ್ನು ಅವು ನಮಗೆ ಕಲಿಸ್ತವೆ. ಈ ಎಲ್ಲ ಸಂಗತಿಗಳನ್ನು ಕೂಡ ಧ್ಯಾನದಲ್ಲಿ ನಾವು ಕಾಣುವ ಪ್ರಯತ್ನ ಮಾಡಬೇಕು. ಅದರಿಂದ ಏಕತಾನತೆ ಹೋಗ್ತದೆ. ಮತ್ತು ಧ್ಯಾನ ಒಂದು ಚೇತೋಹಾರಿಯಾದಂಥ ಪ್ರಕ್ರಿಯೆ ಆಗ್ತದೆ. ಇಷ್ಟು ಹೇಳಿದ್ದೇನೆ. ಮತ್ತು ಏನಾದರೂ ಧ್ಯಾನದ ಬಗ್ಗೆ ಹೇಳಬೇಕು ಅಂತ ಕಂಡ್ರೆ ಅದನ್ನು ಮುಂದೆ ಹೇಳುವ ಪ್ರಯತ್ನ ಮಾಡ್ತೇನೆ.